ಮೈಸೂರಿನ ಪ್ರತಿಷ್ಠಿತ ರೇಸ್ ಕ್ಲಬ್ನಲ್ಲಿ ಇದ್ದಂತಹ ಒಂದು ಕುದುರೆ ಇತ್ತೀಚೆಗೆ ಒಂದು ಗ್ಲ್ಯಾಂಡರ್ಸ್ ಎನ್ನುವಂತಹ ಒಂದು ಮಾರಣಾಂತಿಕ ರೋಗಕ್ಕೆ ತುತ್ತಾಗಿ ಸಾವನ್ನಪ್ಪಿರುವ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ಮೈಸೂರಿನ ರೇಸ್ ಕೋರ್ಸ್ನಲ್ಲಿ ಆತಂಕ ಮನೆ ಮಾಡಿರುವ ಕಾರಣದಿಂದಾಗಿ ಮೈಸೂರಿನ ರೇಸ್ ಕೋರ್ಸ್ನಲ್ಲಿ ನಡೆಯಬೇಕಾಗಿದ್ದಂತಹ ಎಲ್ಲ ರೇಸ್ಗಳನ್ನು ಕೂಡ ರದ್ದು ಮಾಡಲಾಗಿದೆ. ಏಕೆಂದರೆ ಇದು ಮಾರಣಾಂತಿಕ ಸಾಂಕ್ರಾಮಿಕ ರೋಗವೂ ಆಗಿರುವ ಹಿನ್ನೆಲೆಯಲ್ಲಿ ರೇಸ್ ಕೋರ್ಸ್ನ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಸ್ಥಗಿತಗೊಳಿಸಲಾಗಿದ್ದು ಚಳಿಗಾಲದ ಎಲ್ಲ ರೇಸ್ಗಳನ್ನು ಕೂಡ ರದ್ದು ಮಾಡಿ ರೇಸ್ ಕ್ಲಬ್ನ ಆಡಳಿತ ಮಂಡಳಿ ಕ್ರಮವನ್ನು ಕೈಗೊಂಡಿದೆ. ಇನ್ನು ಈ ರೇಸ್ ಕ್ಲಬ್ಬು ಮೈಸೂರಿನ ಚಾಮರಾಜೇಂದ್ರ ಮೃಗಾಲಯದ ಸನಿಹದಲ್ಲೇ ಇರುವ ಹಿನ್ನೆಲೆಯಲ್ಲಿ ಮೃಗಾಲಯದಲ್ಲಿಯೂ ಕೂಡ ಹೇಸರಗತ್ತೆ ಇರ್ಬೋದು, ಜೀಬ್ರಾ ಸೇರಿದಂತೆ ಹಲವಾರು ಪ್ರಾಣಿಗಳು ಇಲ್ಲಿ ಇರೋ ಕಾರಣದಿಂದಾಗಿ ಅಲ್ಲಿಗೂ ಕೂಡ ಈ ರೋಗ ಹಬ್ಬುವಂಥ ಆತಂಕ ಇರುವ ಕಾರಣದಿಂದಾಗಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಇದೇ ಕಾರಣದಿಂದ ರೇಸ್ ಕ್ಲಬ್ನಲ್ಲಿ ನಡೀಬೇಕಾಗಿದ್ದಂಥ ಎಲ್ಲ ರೇಸ್ಗಳನ್ನು ಕೂಡ ರದ್ದು ಮಾಡುವ ಮುಖಾಂತರ ಮುನ್ನೆಚ್ಚರಿಕೆಯ ಕ್ರಮವನ್ನು ಕೈಗೊಳ್ಳಲಾಗಿದ್ದು, ಜಯಚಾಮರಾಜೇಂದ್ರ ಮೃಗಾಲಯದಲ್ಲಿಯೂ ಕೂಡ ವ್ಯಾಪಕ ಕಟ್ಟೆಚ್ಚರವನ್ನು ವಹಿಸುವ ಮುಖಾಂತರ ಗ್ಲ್ಯಾಂಡರ್ಸ್ ರೋಗ ಮೃಗಾಲಯಕ್ಕೆ ಹರಡದಂತೆ ವ್ಯಾಪಕ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಇದೇ ಕಾರಣದಿಂದಾಗಿ ಮೃಗಾಲಯದ ಸಿಬ್ಬಂದಿ ಆದಿಯಾಗಿ ಪ್ರತಿಯೊಬ್ಬರೂ ಕೂಡ ಹೆಚ್ಚಿನ ನಿಗಾವನ್ನು ವಹಿಸಬೇಕು ಅಂತ ಮೃಗಾಲಯದ ಆಡಳಿತ ಮಂಡಳಿ ಈಗ ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿದೆ. ಒಟ್ಟಾರೆಯಾಗಿ ಮೈಸೂರಿನಲ್ಲಿ ಕಾಣಿಸಿಕೊಂಡಿರುವಂಥ ಈ ಮೈಸೂರಿನ ರೇಸ್ ಕೋರ್ಸ್ನಲ್ಲಿ ಕಾಣಿಸಿಕೊಂಡಿರುವಂಥ ಗ್ಲ್ಯಾಂಡರ್ಸ್ ರೋಗ ಮಾರಣಾಂತಿಕವಾಗಿದ್ದು, ಇದು ಸಾಂಕ್ರಾಮಿಕ ರೋಗ ಆಗಿರೋ ಕಾರಣದಿಂದಾಗಿ ಸಾಕಷ್ಟು ರೀತಿಯ ಆತಂಕ ಮನೆ ಮಾಡಿದ್ದು, ಚಳಿಗಾಲದ ಎಲ್ಲ ರೇಸ್ಗಳನ್ನು ಕೂಡ ರೇಸ್ ಕ್ಲಬ್ನ ಆಡಳಿತ ಮಂಡಳಿ ರದ್ದುಗೊಳಿಸುವ ಮುಖಾಂತರ ಈ ಗ್ಲ್ಯಾಂಡರ್ಸ್ ರೋಗ ಇತರ ಪ್ರಾಣಿಗಳಿಗೆ ಹರಡದಂತೆ, ಅದೇ ರೀತಿ ಚಾಮರಾಜೇಂದ್ರ ಮೃಗಾಲಯಕ್ಕೂ ಕೂಡ ಹರಡದಂತೆ ವ್ಯಾಪಕ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು, ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಕಾಯ್ದು ನೋಡಬೇಕಾಗುತ್ತೆ. ಒಟ್ಟಾರೆಯಾಗಿ ಗ್ಲ್ಯಾಂಡರ್ಸ್ ರೋಗದ ಹಿನ್ನೆಲೆಯಲ್ಲಿ ರೇಸ್ ಕೋರ್ಸ್ನ ಆವರಣದಲ್ಲಿ ಕುದುರೆ ಸಾವನ್ನಪ್ಪಿರುವ ಕಾರಣದಿಂದಾಗಿ ವಿವಿಧ ರೇಸ್ಗಳು ಸೇರಿದಂತೆ ಚಳಿಗಾಲದ ಎಲ್ಲ ರೇಸ್ಗಳನ್ನ ಕೂಡ ರದ್ದು ಮಾಡಿಸಲಾಗಿದ್ದು, ಎಲ್ಲ ಕಾರ್ಯಚಟುವಟಿಕೆಗಳನ್ನ ಸ್ಥಗಿತಗೊಳಿಸಿರೋದು ಇಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು.